ಹಾಯ್ ಹಲೋ ಅಸ್ಲಾಂ ವಲೈಕುಮ್. ವೆಲ್ಕಮ್ ಟು ತಾಜೀಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಈ 3 ಟೈಪ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಫಸ್ಟಿಗೆ ನಾನು 1 ಕಪ್ ಆಗುವಷ್ಟು ಅಕ್ಕಿ, ಆಮೇಲೆ 1 ಕಪ್ ಆಗುವಷ್ಟು ಅನ್ನ, ಆಮೇಲೆ 1 ಕ್ಯಾರೆಟನ್ನು ಕಟ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿದ್ದೇನೆ. ಇವಾಗ ಇನ್ನೊಂದು ಕಪ್ ಅನ್ನ, ಆಮೇಲೆ 2 ಕಪ್ ಅಕ್ಕಿ ತೆಗೆದಿದ್ದೀನಿ ನಾನಿಲ್ಲಿ. ಅದನ್ನು ಸಹ ಇದೇ ಥರ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ, ದೋಸೆ ಒಳ್ಳೆಯದಾಗೋದಿಲ್ಲ. ಈ ಥರ ಇದನ್ನು ಸಹ ಮುಚ್ಚಿಟ್ಟು ಬಿಡಿ. ನಂತರ ಇನ್ನೊಂದು ಕಪ್ ಆಗುವಷ್ಟು ಅಕ್ಕಿ, ನಂತರ 1 ಕಪ್ ಆಗುವಷ್ಟು ಅನ್ನ, ಆಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೆಗೆದಿದ್ದೇನೆ. ಇದಕ್ಕೆ ಪಾಲಕ್ ಸೊಪ್ಪಿದ್ದರೆ ತುಂಬ ಒಳ್ಳೆಯದಾಗ್ತದೆ, ತುಂಬ ಗ್ರೀನ್ ಕಲರ್ ಬರ್ತದೆ. ಅದು ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೇನೆ. ಇದನ್ನು ಸಹ ಒಂದು ಬೌಲ್ಗೆ ಗ್ರೈಂಡ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ನಂತರ ಇವಾಗ ಉಪ್ಪು ಮತ್ತು ಸೋಡಾ ಹುಡಿ ಹಾಕ್ಕೊಳ್ಳಿ. ಉಪ್ಪು ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿದ್ದೇನೆ. ಸೋಡಾ ಹುಡಿ 1/4 ಚಮಚ ಆಗುವಷ್ಟು ಹಾಕಿದ್ದೇನೆ. ಸ್ವಲ್ಪ ನೀರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಸಿ ಆಮೇಲೆ ಹಿಟ್ಟಿಗೆ ಹಾಕ್ಕೊಳ್ಳಿ. ಡೈರೆಕ್ಟ್ ಹಿಟ್ಟಿಗೆ ಹಾಕಲಿಕ್ಕೆ ಹೋಗಬೇಡಿ. ಈ ಥರ ಕಲಸಿ ನಾವು ದೋಸೆ ಮಾಡ್ತೀವಲ್ಲ ಅದೇ ಹದಕ್ಕೆ ಮಾಡಿಟ್ಟುಕೊಳ್ಳಿ. ನಾನಿವಾಗ 3 ಹಿಟ್ಟಿಗೆ ಸಹ ಈ ಥರ ಉಪ್ಪು ಮತ್ತು ಸೋಡಾ ಹಾಕ್ಕೊಳ್ತಾ ಇದ್ದೇನೆ. ಸೋಡಾ ಹುಡಿ, ನೀವೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋನ. ಮತ್ತು ನೀವು ಸಹ ಇದೇ ಥರ ಒಮ್ಮೆ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಆಯಿತು ಅಂತ. ಇವಾಗ ಇದಕ್ಕೆ ಸಹ ಕ್ಯಾರೆಟ್ ದೋಸೆಗೆ ಕೂಡ ಈ ಥರ ಉಪ್ಪು ಮತ್ತು ಸೋಡಾ ಹುಡಿನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಇದೇ ಥರ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಇವಾಗ ಒಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈ ಥರ ಒಂದೊಂದೇ ಹಿಟ್ಟನ್ನು ಈ ಥರ ದೋಸೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ದೋಸೆ ಕಾದಿದೆ. ಇದನ್ನು ಸಹ ತೆಗಿತಾ ಇದ್ದೇನೆ. ಇದು ತುಂಬ ಸ್ಮೂತ್ ಇರ್ತದೆ. ಕ್ಯಾರೆಟ್ ದೋಸೆ ತುಂಬ ಒಳ್ಳೆಯದಾಗ್ತದೆ, ಹಾಗೆ ಹೆಲ್ದಿ ಕೂಡ ಹೌದು. ಮಕ್ಕಳೆಲ್ಲ ಕ್ಯಾರೆಟ್ ತಿನ್ನಲಿಕ್ಕೆ ಮಕ್ಕಳು ತಿನ್ನೋದಿಲ್ಲ ಅಲ್ಲ, ಅವರಿಗೆ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಿಮಗೆ ಎಣ್ಣೆ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಮೇಲೆ. ನಾನು ಸ್ವಲ್ಪ ಹಾಕಿದ್ದೇನೆ. ಈ ಥರ ಇದು ಸಹ ಕಾದಿದೆ. ಇದನ್ನು ಸಹ ತೆಗಿತಾ ಇದ್ದೇನೆ. ಇವಾಗ ವೈಟ್ ದೋಸೆ ಮಾಡ್ತಿದ್ದೇನೆ. ನಾವು ಮಾಮೂಲಿ ದೋಸೆ ಮಾಡ್ತೀರಲ್ವ ಅದೇ ಥರ. ಇದಕ್ಕೆ ಸಹ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಸಹ ಆಗಿದೆ. ಇದನ್ನು ಸಹ ತೆಗಿತಾ ಇದ್ದೇನೆ. ಇವಾಗ ಗ್ರೀನ್ ದೋಸೆ ಮಾಡುವ.
ನೀವು ಇದನ್ನು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಗ್ರೀನ್ಗೆ ಪಾಲಕ್ ಸೊಪ್ಪು ಇಲ್ಲ ಅಂದರೆ ಹೆಸರು ಕೂಡ ಹಾಕ್ಬೋದು. ಅದು ಸಹ ಗ್ರೀನ್ ಅಲ್ವಾ, ಗ್ರೀನ್ ಕಲರ್ ಆಗ್ತದೆ. ಈಗ ಇದು ಸಹ ಫ್ರೈ ಆಯಿತು. ಇದೊಂದು ಸಹ ತೆಗಿತಾ ಇದ್ದೇನೆ. ಇವಾಗ ನಾನು ಇದಕ್ಕೆ ನೀರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ಒಂದು ದೊಡ್ಡ ನೀರುಳ್ಳಿ, ನಂತರ ಒಂದು 3 ಕಾಯಿ ಮೆಣಸು, ನಂತರ ಒಂದು 4-5 ಎಸಳು ಬೆಳ್ಳುಳ್ಳಿ. ಇಲ್ಲೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದರೆ ಸಾಕು. ಈ ಥರ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನಂತರ 4-5 ಎಸಳು ಬೆಳ್ಳುಳ್ಳಿ, ನಂತರ ಒಂದು 3 ಮೆಣಸು. ನಿಮಗೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಜಿಂಜರ್ ಹಾಕ್ಕೊಳ್ಳಿ, ಒಂದು ಚಿಕ್ಕ ಪೀಸ್. ನಂತರ ಸ್ವಲ್ಪ ಹುಳಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ನಾನೊಂದು ಬೌಲಿಗೆ ತೆಗಿತಾ ಇದ್ದೇನೆ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡಬೇಕು. ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ ಆಮೇಲೆ ಕರಿಬೇವಿನ ಎಲೆನ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೇನೆ ಇದಕ್ಕೆ. ಇದು ನೀರುಳ್ಳಿ ಚಟ್ನಿ ರೆಡಿ ಆಯಿತು. ಇದು ಸಖತ್ ಟೇಸ್ಟ್ ಕೊಡ್ತದೆ ದೋಸೆಗೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.